ಬಿಎಂಟಿಸಿಯಿಂದ ಚಾಲಕರು ಹಾಗೂ ನಿರ್ವಾಹಕರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಚಾಲಕರು ಮತ್ತು ನಿರ್ವಾಹಕರ ಕೇಸ್ಗಳು ಖುಲಾಸೆ ಆಗ್ತಾ ಇದ್ದಾವೆ. ಬರೋಬ್ಬರಿ 6,960 ಕೇಸ್ಗಳಿದ್ದಾವಲ್ಲ, ಅದಕ್ಕೆ ಖುಲಾಸೆ ಆಗಿದೆ. ನೌಕರರಿಗೆ ಒಂದು ರೀತಿ ಬಿಗ್ ರಿಲೀಫ್ ಸಿಕ್ಕಿದೆ. ಚಾಲಕರು ಮತ್ತು ನಿರ್ವಾಹಕರ ಮೇಲಿನ ಪ್ರಕರಣಗಳನ್ನು ವಾಪಸ್ ಪಡೆದುಕೊಂಡಿದೆ ಸರ್ಕಾರ. ಸಂಸ್ಥೆಯ 25ನೇ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆ ಬಿಎಂಟಿಸಿಯ ಎಂಡಿ ಸತ್ಯವತಿ ಅವರು ಕೇಸ್ ಖುಲಾಸೆ ಮಾಡಿ ಆದೇಶ ಮಾಡಿದ್ದಾರೆ. ಡಿಸ್ಮಿಸ್, ಸಸ್ಪೆಂಡ್, ದಂಡ, ವೇತನ ಹೆಚ್ಚಳ ಕಟ್ಟು ಭಯದಲ್ಲಿದ್ದಂಥವರಿಗೆ ರಿಲೀಫ್ ಸಿಕ್ಕಿದೆ, ನೆಮ್ಮದಿ. ಯಾಕೆಂದ್ರೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ, ಆ ಎನ್ಕ್ವೈರಿ, ಈ ಎನ್ಕ್ವೈರಿ ಅಂತ ತಲೆನೋವಿತ್ತು. ಈಗ ಮೊಬೈಲ್ ಬಳಕೆನೋ, ಟಿಕೆಟ್ ಕೊಟ್ಟಿಲ್ಲ ಅಂತನೋ, ಅಥವಾ ಅಟೆಂಡೆನ್ಸ್ ಶಾರ್ಟೇಜ್ ಅಂತನೋ, ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರು, ಈ ರೀತಿ ಅನೇಕ ರೀತಿಯ ಪ್ರಕರಣಗಳಲ್ಲಿ ಕೇಸುಗಳು ದಾಖಲಾಗಿತ್ತಲ್ಲ, ಅದನ್ನೆಲ್ಲವನ್ನು ಕೂಡ ವಾಪಸ್ ಪಡೆದುಕೊಂಡಿದೆ ಸರ್ಕಾರ. ಅದರ ಮೂಲಕ ಒಂದು ಬಿಗ್ ರಿಲೀಫ್ ಅನ್ನ ಬಿಎಂಟಿಸಿಯ ಡ್ರೈವರ್ಸ್ ಮತ್ತು ಕಂಡಕ್ಟರ್ಸ್ಗಳಿಗೆ ಕೊಟ್ಟಿದೆ.